ಪಾರ್ವತಿ, ಏ ಪಾರ್ವತಿ. ಓ ಬಂದ್ರಾ? ಹಾ, ಬಂದ್ರಲ್ಲ ಕೊನೆಗೆ. ನಾನೇನು ಮಕ್ಕಳ ವ್ಯಾಮೋಹದ ಮ್ಯಾಗ ಮನೆಗೆ ಬರ್ತಾರೆ ಇಲ್ಲ ಅನ್ಕೊಂಡಿದ್ದೆ. ಬರ್ರಿ ಬರ್ರಿ. ಅಕ್ಕ, ಏನಕ್ಕ ಆರಾಮದೇ ಇಲ್ಲ? ಬಾಳ ತೆಳಗಾಗ್ಬಿಟ್ಟಿಯಲ್ಲಕ್ಕ. ನಾನೇನಿಲ್ಲ ತಳಗಾಗಿನಿ. ಏನೇನಾರ ಹೇಳ್ಬೇಡ. ಆತ್ ನಡಿ, ಕೈಕಾಲ್ ಮುಖ ತಕೊಂಬ. ಪಡ್ ಮಾಡೀನಿ, ಪಡ್ ತಿನ್ವಂತೆ ಅಂತ. ಹೌದಾ? ಚಲೋ ಆತ್ ನೋಡಕ್ಕ. ಈಗ ಒಂದ್ 4 ಒಬ್ಬಿ ಬಾರ್ಸದ ಮಸ್ತ್ ಚಟ್ನಿ ಒಂದ್ ಮಡಿ. ಶೇಂಗಾ ಚಟ್ನಿ ಮಡಿಯಾ ಕೊಬ್ಬರಿ ಚಟ್ನಿ ಮಡಿಯಾ? ಅಯ್ಯ, ಕೆಂಪು ಚಟ್ನಿ ಐತಿ, ಶೇಂಗಾ ಚಟ್ನಿ ಮಾಡೀನಿ, ಮತ್ತು ಕೊಬ್ಬರಿ ಚಟ್ನಿನೂ ಮಾಡೀನಿ. ಮತ್ತು ನೀನು ನಿಮ್ಮ ಮಾವ ಬರ್ತೀನಿ ಅಂದ್ರಿ, ಮತ್ತು ಮಾಡೋದಿಲ್ಲ ಅನ್ನ ಮಾಡಿಟ್ಟಿನಿ. ಹೋಗೋ ತಕೊಂಬ ಕೈಕಾಲ್ ಮುಖ ರೀ. ನೀವು ಹೋರಿ ಕೈಕಾಲ್ ಮುಖ ತಕೊಂಬರ್ರಿ, ಪಡ್ತೀನಕಂತ್ರಂತ. ಆತ ತಕೊಂಬರ್ತೀನಿ. ಈತ ಬಂದಿದ್ ನಾನು ಗುರಣ್ಣ ಬಂದು 8 ಲಕ್ಷ ರೂಪಾಯಿ ಏನಾರ ತಂದು ಕೊಟ್ಟು ನಾನು ನಿನ್ನ ಕೈಯಾಗ. ಗುರಣ್ಣನ ಇಲ್ಲಲ್ಲ, ಬಂದಿಲ್ಲ. ಆತ ಈ ಕಡೆ ಬಂದ ಇಲ್ಲ ಬಿಡ್ರಿ, ಭಾಳ ದಿನ ಆತ. ಯಾಕ್ರಿ 8 ಲಕ್ಷ ರೀ? ಇಲ್ಲ ಬಿಡ್ರಿ, ತಂದು ಕೊಟ್ಟಿಲ್ಲ. ಮಾವಾರ ಏನ್ ಹಾರ ಅಲ್ರಿ, ಮಾವಾರ ಅಂದಿನ್ರಿ. ಅದು ಬಂದಿದ್ರಿ ಗುರಣ್ಣರು 8 ಲಕ್ಷ ತಂದು ಕೊಟ್ರಿ. ನಾನು ಅವತ್ತ ರೀ ಅವ್ರು ಬಂದಿದ್ರಲ್ರಿ ಬುಧವಾರ, ಅವತ್ತ ಹೋಗಿ ಅಕೌಂಟಿಗೆ ಹಾಕಿ ಬಂದ್ಬಿಟ್ಟಿನ್ರಿ, ನಿಮ್ಮ ಅಕೌಂಟಿಗೆ. ನೀವು ಬಹುಶಃ ಚೆಕ್ ಮಾಡಿಲ್ಲ ಅನ್ಸತ್ರಿ ಮಾವಾರ. ಆತು, ಹೋಗಪ್ಪ. ನಿಮ್ಮ ಅಕ್ಕ ಪಡ್ ಮಾಡ್ಯಾಳಂತ, ಹೋಗಿ ತಿನ್ನೋಗು. ಹ್ಞೂ ರೀ ಮಾವರ್. ಯಪ್ಪ, ಏನು ಡೌಟ್ ಬರಲಿಲ್ಲ. ನಂಬಿಟ್ರು ಮಾವರು, ಹಾಕೀನಿ ನನ್ನ ಅಕೌಂಟಿಗೆ ಅಂದ್ರೆ. ಒಳ್ಳೇದಾಯ್ತು. ಇಲ್ಲ ಅಂದಿದ್ರ ಇವತ್ತು ಜೀವ ಬಾಯಿಗೆ ಬಂದಿರ್ತಿತ್ತು. ಅಳಿಯಾರ ಮಾವರ, ಅದು ನೀವು ಬ್ಯಾಂಕಿಗೆ ಕಟ್ಟಿದ್ದಕ್ಕೆ ರೆಸಿಪ್ಟ್ ಕೊಡ್ತಾರಲ್ರಿ ಬ್ಯಾಂಕ್ನವ್ರು, ಅದನ್ನ ನಂಗೆ ಒಂಚೂರು ತಂದು ಕೊಟ್ಬಿಡ್ರಿ. ಹಾಂ, ಹ್ಞೂ ರೀ, ಅದನ್ನೆಲ್ಲೇ ಇಟ್ಟಿನ್ರಿ, ಅದು ತಂದು ಕೊಡ್ತೀನಿ ರೀ. ರೀ ಯಾಕ್ರಿ ನನ್ನ ತಮ್ಮನ ಮೇಲೆ ಹಂಗ ಅನುಮಾನ ಪಡ್ತೀರಿ? ನನ್ನ ತಮ್ಮ ಏನು ಹಾಳು ಮಾಡೋದಿಲ್ಲ. ಅದ್ಯಾಕೆ ರೆಸಿಪ್ಟ್ ಕೇಳಿ ಪಾಪಕ್ಕೆ ಬೇಜಾರು ಮಾಡಿದ್ರಿ ನೀವು? ನಂಗೆ ಗೊತ್ತೈತಿ 8 ಲಕ್ಷಕ್ಕೆ ಎಳ್ಳು ನೀರು ಬಿಡ್ಬೇಕಂತ ಹೇಳಿ. ನಿನ್ನ ತಮ್ಮನ ಯೋಗ್ಯತೆ ನನಗೆ ಗೊತ್ತಿಲ್ಲ. ಏನು ಮಾಡಬೇಕು? ಅದು ಯಾವ ಮಾಯ್ದಾಗ ನನ್ನ ಮಗಳಿಗೆ ನಾನು ಅಂತ ಕೊಟ್ಟು ತಪ್ಪು ಮಾಡಿದ್ನೋ ನನಗೆ ಗೊತ್ತಿಲ್ಲ. ಅದೇ ಬರ ನಂದು. ಅವಾಗ ಮದುವೆ ಆಗ್ಯಾಳ ನನ್ನ ಮಗಳು, ಹಾಸಿಗೆ ಹಿಡ್ದಕ್ಕೆ ಇನ್ನೂ ಎದ್ದೇಳಕ್ತಾ ಇರಲಿಲ್ಲ. ಏ ಇಲ್ಲಪ್ಪ, ಅನುಮಾನ ಪಡಲಿಲ್ಲ. ಆತ ಗುರಣ್ಣ ಕಟ್ಟಿನ್ರಿ, ಕೊಟ್ಟು ಬಂದಿನ್ರಿ ಅವ್ರ ಕೈಯಾಗ ಅಂದ. ಅದಕ್ಕೆ ಕೇಳ್ಯಾನ. ನಿನ್ನ ಹೆಸರು ಹೇಳ್ದಾತ, ನಿನ್ನ ತಮ್ಮನ ಹೆಸರು ಹೇಳಲಿಲ್ಲ. ಅದಕ್ಕೆ ಒಂದ್ಸರಿ ಕೇಳಿನಷ್ಟ. ಮತ್ತು ಕೊಟ್ಟಿದ್ದಕ್ಕೆ ಒಂದು ರಿಸಿಪ್ಟರ್ ಇರ್ಬೇಕಲ್ಲ ನನಗೂ. ನಾಳೆ ಲೆಕ್ಕ ಬರಿಬೇಕಾದಾಗ ಬೇಕಲ್ಲ, ಲೆಕ್ಕದವ್ರು ಬರ್ತಾರಲ್ಲ ವರ್ಷದಾಗ ಒಂದ್ಸರಿ, ಕಟ್ಬೇಕಲ್ಲ ಗೌರ್ಮೆಂಟಿಗೆ ನಾವು ಕಂದಾಯ ಕಟ್ಬೇಕಲ್ಲ, ಅವಾಗ ಬೇಕಲ್ಲ. ಅದಕ್ಕೆ ಆತು, ಹೋಗು ಪಡ್ಡ ಹಾಕು. ನಿನ್ನ ತಮ್ಮಂಗೆ ಮೊದಲು ಕೊಡು, ಆಮೇಲೆ ನಾ ಜಳಕನ ಮಾಡಿಬಿಡ್ತೀನಿ, ನನಗೆ ಕೊಡುವಂತೆ ಅಂತ. ಹೋಗು. ಅಯ್ಯೋ ರೀ, ಅಂದಂಗ ನಾನು ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ರಿ. ಬರೀಲಿ ಒಂಚೂರು ಕುತ್ಕೋರಿ, ಮಾತಾಡ್ಬೇಕು. ಅಂತಡಿಯ, ಜಳಕ ಮಾಡಿ ಬರ್ತೀನಿ, ಆಮೇಲೆ ಮಾತಾಡೋಣಂತ. ಅಯ್ಯ, ನಿಮ್ಮ ಹಣಿ ಮ್ಯಾಗಲ್ದ ಮುಂಜಾನೆ ಹಚ್ಕೊಂಡ್ರೆ ವಿಭೂತಿನ ಇನ್ನೂ ಹೋಗಿಲ್ಲ, ಮತ್ತೆ ಜಳಕ ಮಾಡ್ತೀನಿ ಅಂತೀರಿ. ಏನ್ ಬ್ಯಾಡ, ಬರ್ರಿ, ನೀವು ಚಲೋನ ಅದೀರಿ. ಆಮೇಲೆ ಹಿಂದಗಡೆ ಜಳಕ ಮಾಡುವಂತೆ ಬರ್ರಿ ಇಲ್ಲಿ. ಹೇಳು, ಏನು ಹೇಳು. ನಮ್ಮ ಅಣ್ಣ ಅದನಲ್ರಿ. ಯಾರು? ಶಿವಮೂರ್ತೈನ, ಸಿದ್ಲಿಂಗೈನ, ಶಂಕರೈನ, ಯಾರು? ಚನ್ವೀರೈನ, ಯಾರು? ನಮ್ಮ ಕೊನೆ ಅಣ್ಣ ರೀ, ಚನ್ನವೀರ ಅಣ್ಣ. ಆತನ ಮಗ ಅದೇನೋ ಓದೇ ನನ್ನಪ್ಪ, ನನಗೆ ಅನ್ನಕ ಬರುವಲ್ ನೋಡ್ರಿ ಬಾಯಾಗ. ಏನದು ಎಂತದ ಓದೇನಂತಪ್ಪ. ಅದನ್ನ ಓದಿರೋದಕ್ಕ ಹೋಟೆಲ್ನ್ಯಾಗ ಲಕ್ಷ ರೂಪಾಯಿ ಕೊಡ್ತಾರಂತ್ರಿ. ಬೆಂಗಳೂರಾಗ ಇರ್ತಾನಂತವ. ಅವ ಹೆಣ್ಣು ನೋಡಕತ್ತಾರ್ರಿ ಅವಂಗ. ಅವ ಯಾಕ ಜಾನಕಿ ಮೇಲೆ ಮನಸ್ಸು ಮಾಡಿದ್ದೀನ್ರಿ. ಏನ ಆ ಕುಡುಕ್ಲಿ ಚನ್ವೀರ ಮಗ್ಗ? ಅವ ದೊಡ್ಡ ಕುಡುಕ್ಲಿ. ಅವ ಏನು ಓದೇನ? ಆ ಹೋಟ್ಲ್ ಮ್ಯಾನೇಜ್ಮೆಂಟ್ ಓದೇನಲ್ಲ ಅವ. ಅಯ್ಯೋ, ನಾನು ನೋಡಿನಿ ಅವನ ಹಣೆ ಬರೀ ಎಲ್ಲ ನಂಗೆ ಗೊತ್ತೈತಿ. ಅಂತ ಕುಡುಕ್ಲನ್ ಮನೆಗೆ ನನ್ನ ಮಗಳು ನಾ ಕೊಡೋದಿಲ್ಲ ಯಾವ್ದ ಕಾರಣಕ್ಕನ. ಈಗ ಒಂದ್ಸರಿ ನಿನ್ನ ತಮ್ಮಗ ನಾನು ನನ್ನ ಮಗಳು ಕೊಟ್ಟು ಅದ್ರದ್ದು ಬ್ಯಾಡ. ಈಗ ಮಾತು ಏನ, ಮದುವೆ ಆಗೈತಿ, ನನ್ನ ಮಗಳು ಇನ್ನ ಹಾಸಿಗೆ ಹಿಡ್ದಕ್ ಇನ್ನ ಎದ್ದಿಲ್ಲ. ಏನ, ನಾನಂತೂ ಯಾವ್ದ ಕಾರಣಕ್ಕೂ ನೀನು ಮನೆತನಕ್ಕ ನನ್ನ ಎರಡನೇ ಮಗಳು ನಾ ಕೊಡೋದಿಲ್ಲ. ನೀನು ಸುಮ್ಮನೆ ನನ್ನ ತಲೆ ತಿನ್ಬೇಡ, ಪಡ್ಡು ಮಾಡಿಕೊಡು. ನಾ ತಿಂದು ನನ್ನೊಂದಿಟ್ಟು ಕೆಲಸ ಐತಿ. ನಾನು ಫ್ಯಾಕ್ಟ್ರಿ ಎಲ್ಲ ಹಗ ಬಿದ್ದವು, ನಾ ಒಂದಿಟ್ಟು ಫ್ಯಾಕ್ಟ್ರಿ ಕಡೆ ಹೋಗ್ಬಿಡ್ತೀನಿ.
ಅಯ್ಯ ಅದ್ಯಾಕ್ರಿ ಹಂಗಂತೀರಿ? ನನ್ ತಮ್ಮ ಕೊಟ್ಟಿದ್ದಕ್ಕ ನಿಮ್ ಮಗಳು ಹಾಸಿಗೆ ಇಡದ್ಲ? ಯಾರ್ಯಾರ ಹಿಂಗಂದಿರಿ? ಯಾರ ಮುಂದರ? ನನ್ನ ತಮ್ಮ ಆಗಿರೋದಕ್ಕ ನಿಮ್ಮ ರೋಗಿಷ್ಠ ಮಗಳ ಕಟ್ಟಿಗೆಂಡು ಈಗ್ಲೂ ಹೆಣಗಾಕತ್ತಾನ. ಬ್ಯಾರ ಮದುವೆ ಮಾಡ್ಕೇಳಯಪ್ಪ, ಆಕಿ ಜೊತೆಗೆ ಯಾಕೆ ಅಷ್ಟಕ್ಕೊಂದು ತಲೆ ಹೊಡ್ಕಂತಿ ಅಂದ್ರೂ ನನ್ನ ತಮ್ಮ ಆರಾಮಿಲ್ಲಾರ್ದಕ್ಕಿ ಚಾಕ್ರಿ ಮಾಡ್ಕೊಂತ ಆಕಿ ಜೊತೆಗೆ ಅಲ್ಲಿ ದವಾಖಾನೆಗ ಬಿದ್ದಾನ. ನೀವು ಸರಿಗದಿರಿ, ಅದೇನ ಹೇಳ್ತಾರಲ್ಲ ಬಿಡ್ರಿ. ನನ್ನ ತವ್ರ ಮನೆ ಕಡೆ ಕೊಡಕ್ ಇಷ್ಟ ಇಲ್ಲ ಅಂದ್ರ ಕೊಟ್ಕೋರಿ. ಆ ನಿಮ್ ಗುಂಡಪ್ಪ ಸೌಕರಂದೆಲ್ಲ ಆಸ್ತಿ ಎಳ್ದೋಗೈತಿ ನಿಮ್ದು ದೋಸ್ತಂದು, ಅವನ್ ಮಗ್ಗ ಕೊಡ್ರಿ, ಯಾರು ಬೇಡ ಅಂತಾರ. ಅದೇನೋ ಹೇಳ್ತಾರಲ್ಲ ಹಂಗಾತ. ಒಳ್ಳೇದ್ ಹೇಳಿದ್ರ ಯಾರಿಗೂ ಇಷ್ಟ ಆಗಲ್ಲ ಈ ಮನ್ಯಾಗ. ಹೌದೌದೌದೌದು, ನಿಂತಮ್ಮ ಆಗಿರೋದಕ್ಕನ 8 ಲಕ್ಷ ಏನಾಯ್ತಂತ ಹೇಳಕ್ ಹೆಸರಿಲ್ಲಾರ್ದಂಗೆ ಹೋಯ್ತದು. ಎಲ್ಲಾಕೆ 8 ಲಕ್ಷ ಅಕೌಂಟಿಗೆ ಕರ್ದು ಕೇಳು ನಿನ್ ತಮ್ಮಗ ಹಾಕೇನಂತ ಮೆಸೇಜ್. ನೀವು ನೋಡಿರ್ಲಿಕ್ಕಿಲ್ಲ ಅಂತ ಹೇಳ್ತಾ ನನಗನ. ನಾನು ನೋಡಂಗಿಲ್ಲ ಮೆಸೇಜ್. ಹಾ, ದಿನ ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತೀನಿ ನಾನು, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತೀನಿ, ನನಗೆ ಗೊತ್ತಾಗೋದಿಲ್ಲ. ನೋಡಿಲ್ಲ 8 ಲಕ್ಷ ಬಡದ್ ಬಾಯಿಗೆ ಹಾಕೊಂಡ. 8 ಲಕ್ಷ ನಿನ್ ತಮ್ಮ ಕೇಳದ್ನ 8 ಲಕ್ಷ ಏನ್ ಮಾಡ್ಯಾನ ಅಂತೇಳಿ. ಅದು ಬಿಡು, ಇಷ್ಟು ದಿನ ಆಯ್ತಲ್ಲ ಬರೀ ಬರ್ತಾನ, ರೊಕ್ಕ ಇಸ್ಕೊಂತಾನ, ಹೋಗ್ತಾನ. ಆ ಡಾಕ್ಟರ್ ತೋರಿಸ್ತೀನಿ, ಈ ಡಾಕ್ಟರ್ ತೋರಿಸ್ತೀನಿ ಅಂತ ಹೇಳ್ತಾನ. ಆ ಡಾಕ್ಟರ್ ಬರ್ತಾರೆ, ಈ ಡಾಕ್ಟರ್ ಬರ್ತಾರೆ ಅಂತೇಳಿ 80,000, 1 ಲಕ್ಷದವರೆಗೂ 2 ಲಕ್ಷ 3 ಲಕ್ಷ ಅಂತ ಇಸ್ಕೊಂಡು ಹೋಗ್ತಾನ. ಆರಾಮಾಗಿಲ್ಲ ನನ್ನ ಮಗಳು, ಇದುವರೆಗೂ ಆರಾಮಾಗಿಲ್ಲ. ಅದಕ್ಕೆ ಒಂದು ನಿರ್ಧಾರ ಮಾಡಿ ನಾನು. ಈಗ ನಾನು ಹೆಂಗೂ ಜಾನ್ಕಿ ಬಂದಾಳ, ವಿನಯ್ನು ಬಂದಾನ. ನಾ ಹೇಳ್ಬಂದ್ಬಿಟ್ಟಿನಿ ಇಬ್ರಿಗೂ, ಡಿಸ್ಚಾರ್ಜ್ ಮಾಡಿ ಕರ್ಕೊಂಬರ್ರಪ್ಪ ನಾಳೆ, ಜ್ಯೋತಿನ ಮನ್ಯಾಗ ಇಟ್ಕೊಂಡು ನಾವ ನೋಡ್ಕೊಳ್ಳೋಣ ಅಂತ ಹೇಳಿ ವಿನಯ್ನು ಹೇಳಾನ. ಎಲ್ಲ ವ್ಯವಸ್ಥೆನೂ ಮಾಡ್ಯಾನಂತ ಚಂದಾಗ. ಅಲ್ಲ ಮನೆಗೆ ಬಂದು ಸಿಸ್ಟರ್ಸ್ ನೋಡ್ಕೋತಾರಂತ. ಡಾಕ್ಟರ್ನು 2 ಹೊತ್ತು ಬಂದು ನೋಡ್ಕೊಳಂಗ ಡಾಕ್ಟರ್ನು ಅಪಾಯಿಂಟ್ಮೆಂಟ್ ಮಾಡ್ತಾನಂತ ಆತ. ಎಲ್ಲ ನೋಡ್ಕೊಂತಾನ. ನಿನ್ ತಮ್ಮ ನೋಡ್ಕೊಂಡಿರೋ ಹುಟ್ಟಿಗೆ ನನ್ನ ಮಗಳು ಸಾಯಿಲೆಗಳಲ್ಲಿ ಇನ್ನ ಒಂದಿಟ್ಟು. ಅಂತೀರಿ ಅಂದ ಏನ್ ಮಾಡ್ತೀರಿ ಹೇಳ್ರಿ? ನಿಮ್ಮಂತ ಮುದುಕನ್ನ ನನ್ನಂತ ಮದುವೆ ಆದ್ ನೋಡ್ರಿ, ಅದು ನನ್ ತಪ್ಪು. ಏನ್ ಕಂಡೆ ಸುಖ? ಏನ್ ಕಂಡೆ ನಾನು? ಏನೇನು ಇಲ್ಲ. ನಮ್ಮಪ್ಪ ಹಾಳಾದ ಈ ಆಸ್ತಿ ನೋಡಿ ನಿಮ್ಮಂತ ಮುದುಕು ನನ್ ಕಟ್ಟಿ ನನ್ನ ಕಣ್ಣಿನ ಕೈ ತೊಳಗ್ ಮಾಡ್ಯಾನ. 3 ಮಕ್ಳಿಗೆ ನಾನು ಮದುವೆ ಆಗಿ ತಪ್ಪು ಮಾಡ್ಬಿಟ್ಟಿನ್ರಿ. ನಾನು ನಿಮ್ಮನ್ನ ಮದುವೆ ಆಗಿ ತಪ್ಪು ಮಾಡಿ ನಾನು ಏನು ಮಾಡಕ್ಕಾಗಲ್ಲ, ಏನೇನು ಮಾಡಕ್ಕಾಗಲ್ಲ. ಏನ ನನ್ನ ತಮ್ಮ ಪಾಪ ನಿಮ್ಮ ಮಗಳನ್ನ ಚಾಕರಿ ಮಾಡಕನ ಕುತ್ಕೊಂಡನ. ಏನ್ ದುಡ್ದು ಏನ್ ತಿನ್ಬೇಕಾತ? ಏನ 8 ಲಕ್ಷ ತಗೊಂಡೇನ ತಾನು ಇಟ್ಕೊಂಡ ನಾನು ಆ ಜೇಬಿಗೆ. ಅದಕ್ಕಿಷ್ಟ ನೀವು ಮಾತಾಡೋದು? ಹೌದು ಹೌದು, ನಿಮ್ ಮಕ್ಳು ಮಾತ್ರ ಸಾಚ. ನಿಮ್ ಮಕ್ಳು ಅಷ್ಟ ಒಳ್ಳೆಯವರು, ಉಳಿಕಿದರೆಲ್ಲ ಕೆಟ್ಟರು. ಏನು ಈ ಭೂಮಿ ಮ್ಯಾಗಿರೋರು? ಏಯ್ ಅದಕ್ಕೆ ನಾನು ಈ ಮನೆಗೆ ಬರ್ದಿಲ್ಲ. ನಿನ್ನಂತ ಗೈಯಾಳಿ ಜೊತೆಗೆ ನನಗೆ ಏಕಕ್ಕಾಗ್ದ, ನನಗೆ ಮನೆಗೆ ಯಾಕರ ಬರ್ತೀನಿ ಅನ್ನಂಗೆ ಆಗ್ಬಿಟ್ಟೈತೆ ನನಗೆ. ನಾನು ಅದು ಮನೆಗೆ ಬರ್ದ ಇದ್ದಿದ್ದಕ್ಕ ನಿನ್ನ ತಮ್ಮ ಇಲ್ಲಿ ಬಂದು ಇಲ್ಲಿಂದನೂ ರೊಕ್ಕ ತಗೊಂಡೋಗಿ ಅದು ಯಾವ ಬಾರ್ನಾಗ ಏನು ಕುಡಿದು ಯಾವ ಹುಡುಗಿ ಮೇಲೆ ಏನು ಸುರಿದು ಎಷ್ಟು ಹಾಳು ಮಾಡ್ಯಾನೋ ಆ ದೇವರಿಗೆ ಗೊತ್ತು. ಏನಾರ ಮಾಡ್ಕೊ, ನಿನ್ನಂತ ಕೆಟ್ಟ ಬುದ್ಧಿಗೆ ನಿನ್ನ ಹೊಟ್ಟೆಗೆ ಇನ್ನೂ ಒಂದು ಹುಳಾನು ಹುಟ್ಟಿಲ್ಲ. ನನ್ನ ಮಕ್ಕಳಿಗಂತಾಳ. ಅಂತೀರಿ ಅಂದ ಏನ್ ಮಾಡ್ತೀರಿ? ಹೌದು, ನನ್ನ ಹೊಟ್ಟೆ ಹುಟ್ಟಿಲ್ಲ, ನಾನೆಲ್ಲ ಸರಿನಾದೀನಿ, ನಾ ತೋರ್ಸ್ಕೊಂಡ್ ಬಂದೀನಿ. ನಿಮ್ಗ ವಯಸ್ಸಾಗೈತಿ, ಅದಕ್ಕೆ ಹುಟ್ಟಿಲ್ಲ ನನ್ನ ಹೊಟ್ಟೆಗೆ ಮಕ್ಕಳು. ಬಂದ್ಬಿಟ್ರಿ ಹೇಳಕ. ಅಯ್ಯೋ ಕರ್ಮ, ಯಾಕರ ಮನೆ ಬಂದೇನ ಪಾಪ ನನ್ನ ಮಗಳು. ಈಕಿ ತಮ್ಮನ್ನ ಮದುವೆ ಆಗಿ ಈಗ ಜಗ್ ಅನ್ಭವಿಸಕತ್ತೈತಿ. ಮತ್ತು ನಾನು ನನ್ನ 2ನೇ ಮಗಳನ್ನೂ ಈಕಿ ಅಣ್ಣನ ಮಗ ಕೊಡ್ತೀನಿ ಬಾ. ನನಗ ಹುಚ್ಚಿಡಿಸ್ಬಿಡ್ತಾಳೆ ಈಕಿ. ನೋಡು ಎಷ್ಟು ಹೋಗೈತಿ. ನಾವು ಮಾತಾಡಕತ್ರ ಹೆಂಗೆ ಮೂಗ್ ತಿರ್ಕೊಂಡು ಹೋದ್ ನೋಡು. ಏನು ಮಾಡೋಕ್ಕಾಗಲ್ಲ, ಎಲ್ಲ ನನ್ನ ಹಣೆ ಬರ. ನಂದೊಂಥರ, ಆ ಗುಂಡೆಂದೊಂಥರ. ಹಣೆ ಬರನ ಸರಿ ಇಲ್ಲ ನಮ್ದು. ಏನು ಮಾಡೋಕ್ಕಾಗಲ್ಲ, ಎಲ್ಲನೂ ಪಡ್ಕೊಂಬಂದಿರ್ಬೇಕು ಜೀವನದಾಗ ಅನುಭವಿಸ್ಬೇಕಂದ್ರೆ. ನಾಳೆ ಮೊದಲು ಹೋಗಿ ಜ್ಯೋತಿನ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಬಂದ್ಬಿಡ್ತೀನಿ. ಇಲ್ಲಾಂದ್ರೆ ಇವ ಇನ್ನೂ ನಮ್ಮ ಮನೇನ ಪೂರ ಅಳ್ದು ಬೀದಿ ಪಾಲು ಮಾಡಿಬಿಡ್ತಾನೆ. ಹೇಳೋಕ್ಕಾಗಲ್ಲ. ನೋಡು, ಪಡ್ಡೆ ಹಾಕಿ ಕೊಡ್ತೀನಿ ಅಂದ್ಲ. ತಮ್ಮಂದು ಒಂಚೂರು ಪಿರಿಯದಿ ಹೇಳತ್ಲಿಗೆನ ಹೋಗ್ಯಾಬಿಟ್ಲು ಬಿರುಗಾಳಿ ಹೋದಂಗೆ. ಈ ಹಣೆ ಬರ ನಂದು. ಥೂ ಮಾವರ ಅಕ್ಕೆಲ್ಲೋದಳ್ರಿ, ಪಡ್ಡು ರೆಡಿ ಮಾಡಿದ್ಲನ್ರಿ? ಮಾಡಕತ್ತಾಳಂತ ನಿನಗೋಸ್ಕರ ಸ್ಪೆಷಲ್ ಪಡ್ಡು. ಹೋಗ್ತೀನಿ ಅಡುಗೆ ಮನೆಗೆ ಅದಾವಡು ಅಂದಂಗ. ಅಳಿಯಾರ ನಾಳೆ ಎಷ್ಟೊತ್ತಿದ್ರು ಜ್ಯೋತಿ ದವಾಖಾನಿಗೆ ಹೋಗ್ರಿ. ನೀವು ಮತ್ತೆ ಉಳ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಮೊದ್ಲು ಜ್ಯೋತಿನ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆ ಕರ್ಕೊಂಬರನ್ರಿ. ನೋಡ್ಕೋತೀನಿ ಅಂತಂದು ಅಂದಾಳ್ರಿ ಗೌರಿ ಮತ್ತೆ ವಿನ್ನ ನೋಡೋಣಂತ. ನಾಳೆ ಒಂದು 10 ಗಂಟೆಗೆ ಹೋಗನ್ರಿ. ನೀವು ಮತ್ತೆ ಎಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ. ಏನ್ರಿ ಅದು ಮಾವರ, ನಮ್ಮವ್ವ ನಮ್ಮಪ್ಪ ಒಂಚೂರು ಬಾ ಅಂತ ಅಂದಿದ್ದಾರ್ರಿ. ಯಾಕಂದ್ರೆ ಮೊನ್ನೆ ಗಣಪತಿ ಹಬ್ಬಕ್ಕೆ ಕರೆದಿದ್ರಲ್ರಿ ಅಕ್ಕ.
ಹೋಗಿದ್ದಿಲ್ಲಲ್ರಿ, ಅದಕ್ಕೆ ಅಕ್ಕನ ಕರ್ಕೊಂಡು ಒಂದಿಷ್ಟು ಬಂದು ಹೋಗಪ್ಪ ಅಂದಿದ್ದರಿ. ಅದಕ್ಕೆ ನಾನು ಅಕ್ಕ ಊರಿಗೆ ಹೋಗಿ ಬರ್ತಿದ್ವಲ್ರಿ ಮಾವರ. ನಾಡ್ದ ಹೋಗಿ ಡಿಸ್ಚಾರ್ಜ್ ಮಾಡಿದ್ರ ಬೇಷಿತ್ತ ಏನ್ರಿ ಅಳಿರ. ಈಗ ನನ್ನ ಮಗಳು 3-4 ವರ್ಷದಿಂದ ದವಾಖಾನೆಗದಳ್ರಿ. ಇನ್ನು ನಾ ಲೇಟ್ ಮಾಡಂಗಿಲ್ರಿ. ನಾಳೆ ನಾನು ಹೊಂಟೀನಿ 10 ಗಂಟೆಗೆ. ನೀವು ನನ್ನ ಜೊತೆಗೆ ಬರ್ತೀರಿ ಅಷ್ಟೇ ರೀ. ಬೇಕಾರೆ ನಿಮ್ಮ ಅಕ್ಕನ ಕರ್ಕೊಂಡು ನೀವು ನಿಮ್ಮ ಅವ್ವ ಅಪ್ಪನ ನೋಡಕ ನಾಡ್ದು ನೀವ ಹೋಗ್ಬಿಡ್ರಿ. ಹಾಂ, ಡಿಸ್ಚಾರ್ಜ್ ಆದ್ಮ್ಯಾಗ ಇನ್ನೇನೈತ್ರಿ, ಜ್ಯೋತಿ ನೋಡ್ಕೊಳಕ ಗೌರಿದಾಳ, ಹಾಂ ನೋಡ್ಕೊತಾಳ. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ನೀವು ಆರಾಮ ನಿಮ್ಮ ಅವ್ವ ಅಪ್ಪನ ನೋಡ್ಕೊಂಡು ನಿಮ್ಮ ಅಕ್ಕನೂ ಬೇಕಾದ್ರೆ ಇನ್ನೂ ಒಂದು 2-3 ತಿಂಗಳು ಅಲ್ಲೇ ಇಟ್ಕೊಂಡು ಅಲ್ಲೇ ಇದ್ಬಿಡ್ರಿ ನೀವು. ಏನ್ರಿ? ನಂದೀಗ ಒಂಚೂರು ಕೆಲಸ ಐತಿ, ನಾನು ಒಂಚೂರು ಫ್ಯಾಕ್ಟ್ರಿ ಕಡೆ ಹೋಗ್ಬಿಡ್ತೀನಿ ರೀ. ಹಾಂ, ಹೇಳ್ಬಿಡ್ರಿ ನಿಮ್ಮ ಅಕ್ಕ ಕೇಳಿದ್ರು. ಅಕ್ಕ, ಅಕ್ಕ ಏನ್ಲಾ ಏನು? ಅಲ್ಲ, ಮಾವ ನೋಡಲ್ಲಿ ಹೆಂಗೆ ಹೇಳಿ ಹೋದ. ಆಕಿನ ಡಿಸ್ಚಾರ್ಜ್ ಮಾಡ್ಕೊಂಡ್ ಬರ್ಬೇಕಂತ ಆಕಿ ದೇವು ಸುಲಿಗಿತ್ತಿನ. ಹೊಲ ನನಗ ಬಾಯಿ ಬಂದಂಗೆ ಮಾತಾಡೋಗೆ ನಿಮ್ಮ ಮಾವ. ಅಲ್ಲ, ನೀನ್ ಹೆಂಗ್ ಬಂದು ತಗೊಂಡ್ಲ ಅದು 8 ಲಕ್ಷನ? ನೀ ಯಾ ಗ್ಯಾಪ್ನೆ ಬಂದು ತಗೊಂಡೋಗಿದಿ? ಅಲ್ಲೋಡ ನಿಮ್ಮ ಮಾವ ಬಾಯಿ ಬಂದಂಗೆ ಬೈದೋದು ನನಗ. ನಿನ್ನ ತಮ್ಮಗೆ ಏಟ್ ರೊಕ್ಕಿದ್ರು ಸಾಲಲ್ಲ ಅಂತೇಳಿ. ನೀನು ಹಾಗಾದಿಲ್ಲಲ್ಲ ರಾಡೆ ತಗೊಂತಿದಿ. ನಿಮ್ಮ ಮಾವ ಗೊತ್ತಾಗಂಗ ಗೊತ್ತಾಗದಲ್ಲ ನಿನಗೆ. ನಿನ್ನ ಅಯ್ಯೋ ಅಕ್ಕ, ಅದು ಎದಕ್ಕ ಬೇಕಾಗಿತ್ತು ತಗೊಂಡಿನಿ. ನೀನಾ ಒಂಚೂರು ಏನ್ರ ಹೇಳಿ ಸಮಾಧಾನ ಮಾಡು ಮಾವಗ. ಈಗ ಹೇಳು, ಆಕಿನ ಕರ್ಕೊಂಬಂದು ಇಟ್ಕಂತಾನಂತಲ್ಲ. ಅವ್ ನೋಡ್ಕೊಂತ ಅಂತಾಳ, ಅವ್ರ ಅಕ್ಕನ ಅವ್ನು ನೋಡ್ಕೊಂತವ ಯಾಡು. ಅಕ್ಕ ತಮ್ಮ ಸುಮ್ಮನಿರು, ನೀನು ತಲೆ ಕಿಶ ಬೇಡ. ಮತ್ತು ಅವ್ವ ಅಪ್ಪ ಊರಿ ಬಾ ಅಂದಾರಲ್ಲ ನಿನ್ನ, ಮತ್ತೆ ಹೆಂಗೆ ಮಾಡುನು? ನೀ ಯಾಕೆ ತಲೆ ಕಿಶ ಅಂತಿಲ್ಲ? ಈಗ ಅಕ್ಕಿ ಇಲ್ಲಿ ಬರ್ತಾಳನ? ಎಲ್ಲಿ ಬಂದ್ರೆ ಚಾಕ್ರಿ ಮಾಡ್ರೆ ಯಾರು ಹಾಕಿದೆ? ನಾನಂತರ ಮಾಡೋದಿಲ್ಲ. ಅದಕ್ಕೆ ಅಲ್ಲೇ ಬಿಟ್ಟು ಬರ್ತಾನಾಳ, ಅವ್ರು ನೋಡ್ಕೊಂತಾರೆ ಇಬ್ರು. ನೀ ಯಾಕೆ ತಲೆ ಕಿಶ ಅಂತಿದಿ? ನೀ ನಡಿ, ಆಕಿನ್ನ ನಾಳೆ ತಗೊಂಬಂದು ಹೋಗ್ಯಾನ. ಅಲ್ಲಿ ಹೋಗದು ಬಂದು ನೀನು ನಾನು ಊರಿಗೆ ಹೋಗೋಣಂತ. ಆತು ಅಕ್ಕ, ನಂದು ಒಂದಿಟ್ಟು ಹಂಗಂದ್ರೆ ಸಂತ್ಯಾಗ ಕೆಲ್ಸ ಐತ. ನಾನು ಒಂದಿಟ್ಟು ಸಂತೆ ಕಡೆ ಹೋಗ್ಬಿಡ್ತೀನಿ. ಹೆಂಗೂ ಇವತ್ತು ಸಂತೆ ಅಲ್ಲ. ಲಾ ಆಕಿ ನೋಡ, ಆಕಿ ಕೆಂಪಿ ಗಂಡ ಬಂದಾನ. ಮತ್ ನೀ ಕೆಂಪಿ ಹೊಲದ ಕಡೆಗೆ ಏನ್ರ ಹೋಗಿದಿ ಇಲ್ಲಡ? ಆಕಿ ಗಂಡ ಮತ್ತೆ ಇಲ್ಲಡಿ ನಿನ್ನ ತುಂಡ ಕಟ್ ಮಾಡಿ ಅವ್ರ ಮನ್ಯಾಗ ಸಾಕ್ಯಾರಲ್ಲ ರಾಡು ಕುರಿ ಮ್ಯಾಕಿ, ಅದಕ್ಕೆ ಹಾಕಿಕ್ಯಾನ ಹೇಳಿ ನೋಡು ಬಂದಾನವ. ಬಿಡ್ಬೇ ಅಕ್ಕ, ನಾನು ಯಾಕೆ ಅಲ್ಲೋಕ್ಕಿನಿ, ನೀನೊಬ್ಬಕಿ. ಆತೋ, ನಾ ಸಂತಿಗೆ ಹೊಂಟಿನ ನಾ ಅಂತೀನಿ, ನೀನು ಕೆಂಪಿ ಹೊಲ ಅಂತೀಯಲ್ಲ ಅಕ್ಕ. ಅಂತವೆಲ್ಲ ಬಿಟ್ಟಿನವ, ನಾನು ಮದುವೆದಾಗಿದ್ದ ಬಿಟ್ಬಿಟ್ಟಿನವನ್ನ. ಆತು, ನಾ ಒಂದೀಟ್ ಹೋಗ್ಬಿಡ್ತೀನಿ. ಮಾವು ಕೇಳಿದ್ರ ಹೊಲದ ಕಡೆ ಹೋಗ್ಯಾನಂತ ಹೇಳ್ಬಿಡು. ನಮ್ಮ ಹೊಲದ ಕಡೆ, ನಿಮ್ಮ ಹೊಲದ ಕಡೆ ಮತ್ತೆ. ಆತು ಹೋಗ್, ಏನು ಮಾಡಕ್ಕಾಗಲ್ಲ. ಬರ್ತಾರೆ ಮನೆಗೆ, ಮಕ ತರಿಸ್ತಾರ, ಅವ್ರ ಪಡೆಗೆ ಅವರೆಲ್ಲ ಹೋಗ್ಬಿಡ್ತಾರ. ನಾ ಇಷ್ಟು ದೊಡ್ಡ ಮನ್ಯಾಗ ಒಂದು ಗೂಗಿ ಕುಂತಿರ್ಬೇಕು. ಏನು ಮಾಡಕ್ಕಾಗಲ್ಲ, ನನ್ನ ಹಣೆ ಬರ ಇಷ್ಟ. ಆತು ಹೋಗ್ಯಪ್ಪ ಹೋಗು, ನಿನ್ನ ಕೆಲಸ ಏನಕ್ಕೆ ಮುಗಿಸಂಬ.